ದಿಸ್ ಈಸ್ ಲವ್. ಗುಡ್ ಮಾರ್ನಿಂಗ್. ಜಸ್ಟ್ ನಾನು ವ್ಲಾಗ್ ಮಾಡೋ ಇದಿರಲಿಲ್ಲ, ಬಟ್ ವ್ಲಾಗ್ ಮಾಡ್ತಾಯಿದ್ದೀನಿ ಜಸ್ಟ್ ನಿಮಗೋಸ್ಕರ. ಜಸ್ಟ್ ಫ್ಯೂ ಟಿಪ್ಸ್ ಅಬೌಟ್ ಯಾವ ಥರ ಲೈಕ್ ನಾವು ಇರಬೇಕು ಲೈಕ್ ಅಂತ ನಾನು ಫ್ಯೂ ಟಿಪ್ಸ್ ನಾನು ಕೊಡೋಣ ಅಂತ ನಿಮಗೆ ತಿರ್ಗಾ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಟಿಪ್ ಏನಂದರೆ, ಡು ನಾಟ್ ಟಾಕ್ ಅಬೌಟ್ ಥರ್ಡ್ ಪರ್ಸನ್. ಅಂದರೆ ಮೂರನೇ ವ್ಯಕ್ತಿಯ ಬಗ್ಗೆ ನಮಗೆ ಮಾತಾಡೋಕ್ಕೆ ಬೇಡ ಅಂತ ಅಂದ್ಕೊತೀನಿ. ಯಾಕಂದರೆ ಈ ಮೂರನೇ ವ್ಯಕ್ತಿ ಅನ್ನೋದು ತುಂಬ ಲೈಕ್ ನಮಗೆ ಡಿಸ್ಟರ್ಬೆನ್ಸ್ ಅಂತಲೂ ಹೇಳ್ಬೋದು. ಇಲ್ಲ ನಮ್ಮ ಜೊತೆಯಲ್ಲೇ ಇದ್ದ ವ್ಯಕ್ತಿ ಆಗಿರ್ಬೋದು. ವ್ಯಕ್ತಿ ಇದ್ದು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಮೋಸ ಮಾಡೋ ಅಂತಹ ಪರಿಸ್ಥಿತಿಗಳು ಬೇಜಾನಿರುತ್ತೆ. ಇಲ್ಲ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ನಂಬೇಡಿ. ನಿಮ್ಮ ಬೌಂಡ್ರಿ ಲೈನಲ್ಲಿ ನೀವಿರೋದು ತುಂಬ ಒಳ್ಳೆಯದು. ಅದರ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಯಾರೋ ಒಂಥರ ಒಬ್ಬರು ವ್ಯಕ್ತಿ ಇದ್ದೇ ಇರ್ತಾರೆ. ಬಟ್ ಅವರಿಂದ ನೀವು ದೂರ ಇರಿ. ನೀವು ಅವ್ರು ಕೆಟ್ಟತನದಲ್ಲಿದ್ರೂ ನೀವು ನಿಮ್ಮ ವೇಲಿ ಒಳ್ಳೆತನವಾಗಿರಿ. ಸೊ ದೇವ್ರು ನೋಡ್ಕೊತಾನೆ. ಸೊ ಅದು ಟೈಮ್ ಬಂದಾಗ ಟೈಮ್ ಸೇಸ್ ಆನ್ಸರ್ ಫಾರ್ ದಟ್ ಪರ್ಸನ್. ಸೊ ಒಳ್ಳೆತನ ಇದಾಗಿರಲಿ. ಯಾಕಂದರೆ ಯಾಕೆ ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ಲೈಕ್ ಲೆಂತ್ ಪ್ರೊಸೆಸ್ ಯಾಕೆ ಹೇಳ್ತೀನಿ ಅಂದರೆ, ಯಾಕೆ ರಾಮಾಯಣ, ಪುರಾಣ, ಮಹಾಭಾರತ, ಲೈಕ್ ಯಾಕೆ ನಮ್ಮ ಜೀಸಸ್ ಆಗಿರ್ಬೋದು, ಇಲ್ಲ ನಮ್ಮ ಕುರಾನಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಇದು ಯಾಕಂದರೆ ಥರ್ಡ್ ಪರ್ಸನ್ ಮ್ಯಾಟರ್ಸ್ ಎ ಲಾಟ್. ನಾನು ಎಂತ್ರ ಬಗ್ಗೆ ಹೇಳ್ತೀನಿ ಅಂತ ನಿಮಗೂ ಗೊತ್ತು. ಜಸ್ಟ್ ರೀಸೆಂಟಾಗಿ ಕೂಡ ಒಂದು ಅಪ್ಡೇಟ್ ಬಂತು. ಸೊ ನ್ಯೂಸ್ ಹರಿದಾಡ್ತಾ ಇದೆ, ಇನ್ನೂ ಹೋಗ್ತಾ ಇದೆ. ಸೊ ಥರ್ಡ್ ಪರ್ಸನ್ಸು ಮಾಡಿ ಲೈಕ್ ನಾವು ಕರೆಕ್ಟಾಗಿದ್ರೂ ನಮ್ಮನ್ನು ತಪ್ಪು ಮಾಡೋ ಥರ ಮಾಡ್ತಾರೆ. ಅಷ್ಟು ಥರ್ಡ್ ಪರ್ಸನ್ಸ್ ಕೆಲಸ ತುಂಬ ಇದ್ದೇ ಇರುತ್ತೆ. ಸೊ ನಂಬೇಡಿ. ಫ್ಯಾಮಿಲಿಯಲ್ಲಿ ಸಹ ಎಲ್ಲೂ ಸಹ ಯಾರೇ ಮಾತು ಕೇಳಬೇಡಿ. ನಿಮ್ಮ ಲೈನಲ್ಲಿ ನೀವಿರಿ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ಡೇ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಜಸ್ಟ್ ಒಳ್ಳೊಳ್ಳೆ ಫ್ಯೂ ಟಿಪ್ಸ್ ಕೊಡ್ತೀನಿ. ಸೊ ಖಂಡಿತ ಬರ್ತೀನಿ, ನಿಮ್ಮ ಮುಂದೆ ಬರ್ತೀನಿ. ಸೊ ಫಸ್ಟ್ ಅಂದರೆ ಲೈಕ್ ನಾನು ಹೇಳೋದು ಮಾಡ್ತಾಯಿದ್ದೆ, ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಇದೆ, ನಾನು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಇದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಖಂಡಿತ ಒತ್ತಿ. ಥ್ಯಾಂಕ್ ಯು ಫಾರ್ ದ ಡೇ. ಬಿ ಬ್ರೇವ್, ಬಿ ಕೇರ್ಫುಲ್. ಮತ್ತು ಯಾರನ್ನೂ ಲೈಕ್ ಅದೇ ಸೇಮ್ ಲೈಕ್ ಇದಿದೆ. ಸೊ ದ ಡೇ ಗೋಸ್ ಇದಿದೆ, ವರ್ಕಲ್ಲ. ಸೊ ವರ್ಕ್ ಇರುತ್ತೆ. ಸೊ ವರ್ಕ್ ಖಂಡಿತ ಜೊತೆಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಲಿ. ಯಾವ ಥರ ಅಂದರೆ ಲೈಕ್ ಒಳ್ಳೆ ಫುಡ್ ತೊಗೊಳೋದಾಗಿರ್ಬೋದು. ದ ಡೇ ಆಚೆ ಕಡೆ ತೊಗೊಂಡ್ರೂ ನೀವು ಒಳ್ಳೆ ಫುಡ್ನ ಆಯ್ಕೆ ಮಾಡಿ, ಒಳ್ಳೆ ಜ್ಯೂಸ್ನ ತೊಗೊಳ್ಳಿ. ಯಾವ ಥರ ಗ್ಯಾಸ್ಟ್ರಿಕ್ ಒಳ್ಳೇದು ಅಂತ ಗೂಗಲ್ ಸರ್ಚ್ ಮಾಡಿ, ವೆಬ್ಸೈಟ್ ಸರ್ಚ್ ಮಾಡಿ. ನಾವೇನೊಂದಕ್ಕೂ ಲೈಕ್ ಯೂಸ್ ಮಾಡ್ತೀವಿ ವರ್ಕ್ ಪರ್ಪಸ್. ಸೊ ಯೂಸ್ ಮಾಡಿ. ಯಾವುದನ್ನು ಒಳ್ಳೆಯದಕ್ಕೆ ನಾವು ಸೇವಿಸಿದ್ರೆ ಒಳ್ಳೇದೇ ಆಗುತ್ತೆ ಅಲ್ವಾ. ಸೊ ಪ್ರಿವಿಯಸ್ ಲಾಗಲ್ಲಿ ಹೇಳಿದೆ. ಸೊ ಒಳ್ಳೆಯದನ್ನ ಸೇವಿಸಿ, ಒಳ್ಳೆಯದಾಗಿರಿ. ಟ್ರಾಫಿಕ್ ಇರುತ್ತೆ ನೋಡ್ಕೊಂಡು ಹೋಗಿ, ನಿಧಾನಕ್ಕೆ ಹೋಗಿ. ಈಗಿನಂತೂ ಇತ್ತೀಚೆಗೆ ನಮ್ಮ ಆ್ಯಕ್ಸಿಡೆಂಟ್ ಜಾಸ್ತಿ ಆಗ್ತಾಯಿದೆ. ಸೊ ಆಲ್ರೆಡಿ ಹೇಳಿದ್ದೆ. ಸೊ ಹುಷಾರಾಗಿ ಹೋಗಿ, ಹುಷಾರಾಗಿರಿ. ಬಾಯ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಪೀಸ್. ಲವ್. ಬಾಯ್.